ವೈದ್ಯ ಪತಿಯಿಂದಲೇ ಡಾಕ್ಟರ್ ಪತ್ನಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತ್ನಿ ಕೃತಿಕಾ ಕೊಂದವನಿಗೆ ಕಾಡ್ತಿದ್ದ ಪಶ್ಚಾತ್ತಾಪ. ಅನಸ್ತೇಶಿಯಾ ಕೊಟ್ಟಿದ್ದು ತಾನೇ ಅಂತ ಹೇಳಿ ಆರೋಪಿ ಒಪ್ಕೊಂಡಿದ್ದಾನೆ. ವೈದ್ಯ ಪತಿಯಿಂದಲೇ ಡಾಕ್ಟರ್ ಪತ್ನಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತ್ನಿ ಕೃತಿಕಾ ಕೊಂದವನಿಗೆ ಹಾಗಾದ್ರೆ ಪಶ್ಚಾತ್ತಾಪ ಕಾಡ್ತಾ ಇದ್ಯಾ? ಅನಸ್ತೇಶಿಯಾ ಕೊಟ್ಟಿದ್ದು ತಾನೇ ಅಂತ ಹೇಳಿ ಆರೋಪಿ ಒಪ್ಕೊಂಡಿದ್ದಾನೆ. ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ ಮಹೇಂದ್ರ. ವಿಚಾರಣೆ ವೇಳೆ ಅಸಲಿ ಸತ್ಯವನ್ನ ಬಾಯ್ ಬಿಟ್ಟಿದ್ದಾನೆ ಈ ಆರೋಪಿ ಮಹೇಂದ್ರ. ಪೊಲೀಸರ ಡ್ರಿಲ್ಗೆ ಸತ್ಯವನ್ನ ಒಪ್ಪಿಕೊಂಡಿದ್ದಾನೆ ಮಹೇಂದ್ರ ರೆಡ್ಡಿ. ಅನಸ್ತೇಶವನ್ನ ಕೊಟ್ಟು ತನ್ನ ಹೆಂಡತಿಯನ್ನೇ ಕೊಲೆ ಮಾಡಿದ ಪಾಪಿಯುಡು. ಪತ್ನಿ ಕೃತಿಕಾಗೆ ಕೊಂದವನಿಗೆ ಈಗ ಪಶ್ಚಾತ್ತಾಪ ಕಾಡ್ತಿದ್ದೆ. ಹಾಗಾದ್ರೆ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಅವನಿಗೆ ಸಾರಿಯಾಗಿ ಡ್ರಿಲ್ ಮಾಡಿದ್ದಾರೆ. ಈಗ ಏನ್ ಸತ್ಯ ಅಂತ ಹೇಳಿ ಅವನು ಒಪ್ಕೊಂಡಿದ್ದಾನೆ. ಅನಸ್ತೇಶಿಯಾ ಕೊಟ್ಟಿದ್ದು ತಾನೇ ಅಂತ ಹೇಳಿ ಕೂಡ ಆರೋಪಿ ಒಪ್ಕೊಂಡಿದ್ದಾನೆ. ಇದೆಲ್ಲಾ ಘಟನೆಗಳನ್ನ ನೋಡ್ತಾ ಇದ್ರೆ ಇತ್ತೀಚಿನ ದಿನಗಳಲ್ಲಂತೂ ಮದುವೆ ಆಗೋದಕ್ಕೆ ಹೆದರಿಕೆಯನ್ನ ಪಡ್ಕೊಳ್ತಾರೆ. ಒಂದು ಕಡೆ ಗಂಡ ಹೆಂಡತಿನ ಸಾಯಿಸೋದು, ಹೆಂಡತಿ ಗಂಡನ್ ಸಾಯಿಸೋದು, ಅದು ಗೊತ್ತಾಗದೆ ಇರೋ ತರ ಈ ರೀತಿಯಾಗಿ ಮಾಡ್ತಾರೆ. ಮೋಸ ಮಾಡಿದ್ರು ಕೂಡ ಹೀಗಾಗಿ ನಾನು ರಿವೆಂಜ್ ಅನ್ನ ತೀರಿಸಿಕೊಂಡೆ ಅಂತ ಹೇಳಿ ಪಾಪಿ ಒಪ್ಕೊಂಡಿದ್ದಾನೆ. ಪತ್ನಿ ಜೊತೆ ಒಂದೊಳ್ಳೆ ಜೀವನದ ಕನಸನ್ನ ಕಂಡಿದ್ದೆ ನಾನು, ಆದ್ರೆ ರೋಗಿಯ ಜೊತೆ ನನ್ನ ಮದುವೆಯನ್ನ ಮಾಡಿಸಿದ್ದಾರೆ. ಕೃತಿಕಾ ಏನೇ ತಿಂದ್ರು ಕುಡಿದ್ರು ವಾಂತಿ ಮಾಡ್ತಾ ಇದ್ಲು. ಪಾರ್ಟಿ ವೇಳೆ ಇದೇ ರೀತಿ ಮಾಡಿದ್ದಕ್ಕೆ ನನಗೆ ಮುಜುಗರ ಉಂಟಾಯಿತು. ಸ್ನೇಹಿತರು ಇದೇ ವಿಚಾರಕ್ಕೆ ನನಗೆ ಗೇಲಿ ಮಾಡ್ತಾ ಇದ್ರು. ವಿಚಾರಣೆ ವೇಳೆ ಅಸಲಿ ಸತ್ಯ ಏನಂತ ಹೇಳಿ ಬಾಯ್ ಬಿಟ್ಟಿದ್ದಾನೆ ಮಹೇಂದ್ರ ರೆಡ್ಡಿ. ಮೋಸ ಮಾಡಿದ್ರು ನನಗೆ, ಹಾಗಾಗಿ ನಾನು ರಿವೆಂಜ್ ಅನ್ನ ತೀರಿಸಿಕೊಂಡೆ. ಪತ್ನಿ ಜೊತೆ ಒಳ್ಳೆ ಜೀವನ ಮಾಡಬೇಕು ಅಂತ ಹೇಳಿ ನಾನು ಕನಸಿಟ್ಕೊಂಡೆ. ಆದ್ರೆ ಹೆಂಡತಿ ಕಡೆಯವರು ನನಗೆ ಮೋಸ ಮಾಡಿಬಿಟ್ರು. ನನಗೆ ಸತ್ಯ ಗೊತ್ತಿಲ್ಲದೇನೆ ನನಗೆ ಅವಳನ್ನ ಗಂಟಾಕ್ಬಿಟ್ರು. ಅವಳೆಲ್ಲರೂ ಪಾರ್ಟಿಗೆ ಹೋದ್ರು ಅಥವಾ ಏನೇ ತಿಂದ್ರು ಕುಡಿದ್ರು ಕೂಡ ಅವಳು ವಾಂತಿಯನ್ನ ಮಾಡ್ಕೊಳ್ತಾ ಇದ್ಲು. ಇದರಿಂದ ನನಗೆ ಮುಜುಗರ ಆಗ್ತಾ ಇತ್ತು. ನಾವೆಲ್ಲಾದ್ರೂ ಕೂಡ ಸ್ನೇಹಿತರ ಜೊತೆಗೆ ಒಟ್ಟಿಗೆ ಸೇರಿದಾಗ ಅವಳು ಇದೇ ರೀತಿಯಾಗಿ ವಾಂತಿಯನ್ನ ಮಾಡ್ಕೊಳ್ತಾ ಇದ್ಲು. ಹಾಗಾಗಿ ನನಗೆ ಅದು ಸ್ನೇಹಿತರು ಕೂಡ ಗೇಲಿ ಮಾಡ್ತಾ ಇದ್ರು ನನಗೆ ಅಂತ ಹೇಳಿ ಆರೋಪಿ ಒಪ್ಕೊಂಡಿದ್ದಾನೆ. ಕೃತಿಕಾಗೆ ಹಲವು ರೋಗಗಳಿದ್ರು ಕೂಡ ನನ್ನಿಂದ ಮುಚ್ಚಿಟ್ಟಿದ್ರು. ಹೀಗಾಗಿಯೇ ಪತಿಯಿಂದ ದೂರ ಆಗಲು ನಾನು ನಿರ್ಧಾರವನ್ನು ಮಾಡಿದೆ. ಕೃತಿಕಾ ಸತ್ರೆ ನನಗೆ ಬೇರೆ ಜೀವನಕ್ಕೆ ದಾರಿಯಾಗುತ್ತೆ. ಬೇರೆ ಯುವತಿ ಜೊತೆ ನಾನು ಸುಖವಾಗಿ ಬದುಕಬಹುದು ಅಂತ ಹೇಳಿ ಅಂದ್ಕೊಂಡಿದ್ದೆ. ಅದಕ್ಕೆ ಹತ್ಯೆಗೆ ಪ್ಲಾನ್ ಮಾಡಿದೆ ಅಂತ ಹೇಳಿ ಮಹೇಂದ್ರ ಒಪ್ಕೊಂಡಿದ್ದಾನೆ. ಅವನಿಗೆ ಬೇರೆ ಒಂದು ಹೆಣ್ಣಿನ ಜೊತೆ ಸಂಬಂಧ ಕೂಡ ಇತ್ತು ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇತ್ತು. ಕೃತಿಕಾಗೆ ಹಲವು ರೋಗಗಳಿದ್ರು ಕೂಡ ನನ್ನಿಂದ ಮುಚ್ಚಿಟ್ಟು ಅವಳನ್ನ ಮದುವೆ ಮಾಡ್ಕೊಟ್ರು ನನಗೆ. ಅದನ್ನ ಸಹಿಸ್ಕೊಳಕ್ ಆಗ್ಲಿಲ್ಲ ನನಗೆ. ಏನ್ ತಿಂದ್ರು ಕುಡಿದ್ರು ಅವಳು ವಾಂತಿ ಮಾಡ್ತಾ ಇದ್ಲು. ಅವಳನ್ನ ಬಿಟ್ಟು ನಾನು ದೂರ ಹೋಗ್ಬೇಕು ಅಂತ ಯೋಚನೆ ಮಾಡ, ಅಟ್ಲೀಸ್ಟ್ ಅವ್ನು ದೂರ ಹೋಗ್ಬೇಕಂತ ಯೋಚನೆ ಮಾಡಿದ್ರು ಕೂಡ ಡಿವೋರ್ಸ್ ಆದ್ರೂ ಕೊಡ್ಬೋದಿತ್ತು, ಮನೆಯವ್ರ ಸಮ್ಮುಖದಲ್ಲಿ ಏನೋ ಒಂದು ಮಾಡ್ಬೋದಿತ್ತು. ಆದ್ರೆ ಒಂದು ಹೆಣ್ಣನ್ನ ಕೊಂದು ಇವತ್ತು ನರ್ಕಕ್ಕೆ ಹೋಗ್ತಾನೆ ಅವರು. ಕೃತಿಕಾ ಸತ್ರೆ ನನಗೆ ಬೇರೆ ಹೆಣ್ಣಿನ ಜೊತೆ ಒಂದು ಅವಕಾಶ ಸಿಗುತ್ತೆ ಬದುಕೋಕೆ ಅಂತ ಹೇಳಿ ಅವನು ಅನ್ಕೊಂಡಿದ್ದ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಪಾಪದ ಪತ್ನಿಯನ್ನ ಕೊಂದು ಇವತ್ತು ಅವನು ಜೈಲಿನಲ್ಲಿದ್ದಾನೆ. ಅವ್ನು ಹೇಳ್ತಾ ಇದ್ದಾನೆ, ನನಗೆ ಮನೆಯವರು ಮೋಸ ಮಾಡ್ಬಿಟ್ರು, ನಾನು ಬೇರೆ ಹೆಣ್ಣಿನ ಜೊತೆ ಇರಬೇಕು ಅಂತ ಹೇಳಿ ಅನ್ಕೊಂಡಿದ್ರು. ಅವಳು ಏನೇ ತಿಂದ್ರು ಕುಡಿದ್ರು ಕೂಡ ಅವಳು ವಾಂತಿಯನ್ನ ಮಾಡ್ಕೊಳ್ತಾ ಇದ್ಲು. ಏನಾದ್ರು ಪಾರ್ಟಿಗೆ ಹೋಗ್ಬೇಕಂತ ಕೇಳಿದ್ರೆ ನನಗೆ ಮುಜುಗರ ಆಗ್ತಾ ಇತ್ತು, ಫ್ರೆಂಡ್ಸ್ ನನಗೆ ಗೇಲಿ ಮಾಡ್ತಾ ಇದ್ರು ಅಂತ ಹೇಳಿ ಅವನು ಮಹೇಂದ್ರ ಒಪ್ಕೊಂಡಿದ್ದಾನೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಈಗಾಗಲೇ ಏನು ಈ ರೀತಿಯಾದಂತಹ ಒಪ್ಪಿಗೆಯನ್ನು ಪೊಲೀಸರ ಮುಂದೆ ಹೇಳಿರುವಂಥದ್ದು, ಅಂದರೆ ಆಕೆಯಿಂದ ಸಾಕಷ್ಟು ಮುಜುಗರ ಆಗ್ತಾ ಇದೆ. ಆಕೆಯ ಬಿಹೇವಿಯರ್ ಏನಿದೆ ಅದು ನನಗೆ ಒಂದು ಮುಜುಗರ ತರುವಂಥದ್ದು. ಅಂದರೆ ಕಂಡಲ್ಲಿ ಏನಾದ್ರು ತಿಂದರೂ ಒಂದು ವಾಂತಿ ಮಾಡುವಂಥದ್ದು, ಮತ್ತು ನನ್ನ ಸ್ನೇಹಿತರ ಮುಂದೆ ಆಕೆಯ ನಡವಳಿಕೆ ಅಂದರೆ ನನಗೆ ಮುಜುಗರ ತರುವಂತಹ ರೀತಿಯಲ್ಲಿ ಆಕೆಯ ನಡವಳಿಕೆ ಇದೆ ಅಂತ ಹೇಳಿ ಆತ ಒಪ್ಕೊಂಡಿರುವಂಥದ್ದು. ಅಂದರೆ ಈ ಹಿಂದೆ ಸಾಕಷ್ಟು ದಿನಗಳಿಂದ ನಾನು ಮಾಡೇ ಇಲ್ಲ, ಇದೆಲ್ಲವೂ ಕೂಡ ಪ್ರೀ ಪ್ಲ್ಯಾನ್ ಅಂತ ಹೇಳಿ ಆತ ಒಂದು ಹೇಳಿಕೆಯನ್ನು ಕೊಡ್ತಾ ಇದೆ. ಆದರೆ ಈಗ ಪೊಲೀಸರ ಒಂದು ಟ್ರೀಟ್ಮೆಂಟ್ನಿಂದಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ ಮತ್ತು ಅದಕ್ಕೆ ಬೇಕಾದಂತಹ ಒಂದಷ್ಟು ಸಮರ್ಥನೆಗಳನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾನೆ. ಮತ್ತು ಡಿವೋರ್ಸನ್ನು ನೀಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ತನಗೆ ಯಾವುದೇ ರೀತಿಯಾದಂತಹ ಅಮೌಂಟ್ಗಳು ಬರೋದಿಲ್ಲ ಮತ್ತು ದಾನೇ ಕೊಡಬೇಕಾಗುತ್ತೆ ಅವಳಿಗೆ. ಹೀಗಾಗಿ ಆಕೆಯನ್ನು ಕೊಂದರೆ ಅವಳ ಆಸ್ತಿ ಏನಿದೆ ಅದೆಲ್ಲವೂ ನನಗೆ ದಕ್ಕತ್ತೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಈ ರೀತಿಯಾದಂತಹ ಒಂದು ಪ್ರೀ ಪ್ಲ್ಯಾನ್ ಮಾಡಿದ್ದಾನೆ ಅಂತ ಹೇಳಿ ಇನ್ವೆಸ್ಟಿಗೇಷನಲ್ಲಿ ಈ ಹಿಂದೆಯೂ ಗೊತ್ತಾಗ್ತಾ ಇತ್ತು. ಈಗ ಸದ್ಯದ ಮಟ್ಟಿಗೆ ಆತ ಒಪ್ಪಿಕೊಂಡಿರೋದು ಕೂಡ ಇದೇನೆ, ಅಂದರೆ ಡಿವೋರ್ಸು ಬಗ್ಗೆಯೂ ಕೂಡ ಸಾಕಷ್ಟು ಒಂದು ಒಪ್ಪಿಕೊಂಡಿದ್ದಾನೆ. ಈ ರೀತಿಯಾಗಿ ಕೊಲೆ ಮಾಡುವಂತಹ ಉದ್ದೇಶವೇ ಇತ್ತು ವಿನಃ ಡಿವೋರ್ಸ್ ಕೊಡುವಂತಹ ಉದ್ದೇಶ ಇಲ್ಲ ಅಂತ ಹೇಳಿ. ಈಗ ಸದ್ಯ ಹಲವು ರೋಗಗಳನ್ನು ಬಚ್ಚಿಟ್ಟುಕೊಂಡು ಅವರ ಪೋಷಕರು ನನಗೆ ಮೋಸವನ್ನು ಮಾಡಿದರು. ಈಗ ನಾನು ಅದ್ಧೂರಿ ಮದುವೆಯನ್ನು ಮಾಡಿದಾಗಲೇ ನಾನು ತಿಳ್ಕೊಳ್ಬೇಕಾಗಿತ್ತು, ಆದರೆ
ಅದೆಲ್ಲವೂ ಕೂಡ ನನಗೆ ಗೊತ್ತಿಲ್ಲ. ಆದರೆ ನಾನು ಸಾಂಸಾರಿಕ ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀನಿ ಅಂತ ಹೇಳಿ ನಂಬ್ಕೊಂಡಿದ್ದೆ. ಆದರೆ ಪ್ರತಿದಿನವೂ ಒಬ್ಬ ರೋಗಿಷ್ಠೆಯ ಜೊತೆ ನಾನು ಕಾಲ ಕಳೀತಾ ಇದ್ದೀನಿ. ಹೀಗಾಗಿ ನನಗೆ ಸಾಕಷ್ಟು ಒಂದು ಕಷ್ಟಗಳಾಗ್ತಾ ಇತ್ತು ಅಂತ ಹೇಳಿ ಆತ ಒಂದು ಸಮರ್ಥನೆಯನ್ನು ಕೊಟ್ಟಿದ್ದಾನೆ. ಅದೆಲ್ಲವೂ ಕೂಡ ಆತನ ಹೇಳಿಕೆಯಾಗಿದೆ. ಅದೆಲ್ಲವೂ ಆತನಿಗೆ ಆಗಬೇಕಾದಂತಹ ಶಿಕ್ಷೆಯ ಇದನ್ನು ತಗ್ಗು ಮಾಡೋದಿಲ್ಲ. ಹಾಗಾಗಿ ಸದ್ಯ ಈಗ ಹೇಳಿಕೆಗಳನ್ನು ಕೊಟ್ಟಿರುವಂತಹ ಒಂದು ಕಾರಣದಿಂದಾಗಿ ಅದನ್ನು ಮೌಖಿಕವಾಗಿ ಲಿಖಿತವಾಗಿ ಹಾಗೂ ವಿಡಿಯೋ ಚಿತ್ರೀಕರಣ ಮಾಡುವಂತಹ ಮುಖಾಂತರ ಅದನ್ನು ಸಾಕ್ಷಿಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಲಾಗಿದೆ. ಈಗ ಪೊಲೀಸರು ಮತ್ತಷ್ಟು ಒಂದು ತನಿಖೆಯನ್ನು ಮುಂದುವರಿಸುವಂತಹ ಸಾಧ್ಯತೆ ಇದೆ. ಆರೋಪಿ ಮಹೇಂದ್ರನ್ಗೆ ಈಗಾಗಲೇ ಒಂದು ಅನೈತಿಕ ಸಂಬಂಧ ಇತ್ತು ಅಂತ ಹೇಳಿ ಕೂಡ ವಿಷಯ ಕೇಳಿ ಬಂದಿರುವಂತದ್ದು. ಹಾಗಾದ್ರೆ ಅವಳ ಕೈವಾಡ ಏನಾದರೂ ಇದರಲ್ಲಿ ಇದೆಯಾ? ಎಸ್, ಅವಳ ಇರುವಿಕೆಯನ್ನು ಕೂಡ ಪೊಲೀಸರು ಒಂದಷ್ಟು ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಮದುವೆಗೆ ಮುಂಚೆ ಈ ರೀತಿಯಾದಂತಹ ಒಂದು ಅಫೇರ್ ಇತ್ತ ಅಥವಾ ಮದುವೆ ಆದ ವೇಳೆ, ಅಂದರೆ ಈ ನನ್ನ ಹೆಂಡತಿ ಈ ರೀತಿಯಾದಂತಹ ಒಂದು ಮುಜುಗರವನ್ನು ತರ್ತಾರೆ ಮತ್ತು ನಿರ್ಲಕ್ಷ್ಯದಿಂದಾಗಿ ಮತ್ತೆ ಆತ ಒಂದು ಪ್ರೇಮವನ್ನು ಶುರು ಮಾಡಿಕೊಂಡ ಅನ್ನುವಂಥದ್ದು ಕೂಡ ಇಲ್ಲಿ ಬಹುಮುಖ್ಯವಾಗುತ್ತೆ. ಆದರೆ ಇಲ್ಲಿಯವರೆಗೂ ಆರೋಪಿ ಏನಿದ್ದಾನೆ ಆತನ ಪ್ರಿಯತಮೆಯ ಇನ್ವಾಲ್ವ್ಮೆಂಟ್ ಇದುವರೆಗೂ ಕೂಡ ಗೊತ್ತಾಗಿಲ್ಲ. ಅಂದರೆ ಪ್ರೇಮ ವ್ಯವಹಾರ ಇರೋದು ಆತ ಸ್ಪಷ್ಟವಾಗಿ ಬಾಯ್ಬಿಟ್ಟಿರುವಂಥದ್ದು. ಹೀಗಾಗಿ ಸದ್ಯ ಬೇಸಿಕ್ ಇನ್ವೆಸ್ಟಿಗೇಷನ್, ಅಂದರೆ ಅಕಸ್ಮಾತ್ ಆಕೆಯ ಏನಾದರೂ ಹೆಸರು ಅಲ್ಲೇನಾದರೂ ಉಲ್ಲೇಖ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಪೊಲೀಸರು ಕೂಡ ಅವರನ್ನು ಕರೆಸಿ ಒಂದು ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು, ಮತ್ತು ಈ ಒಂದು ಸಂಚಿನ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆಗಳನ್ನು ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ನಿರೀಕ್ಷೆ. ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಮಾಹಿತಿಗಾಗಿ.